ಇವತ್ತು ನಮ್ಮ ಮೇಡಮನ್ನ ಕರ್ಕೊಂಡು ಎಲ್ಲೋ ಹೋಯ್ತಾ ಇದ್ದೀನಿ. ಯಾಕಂದ್ರೆ ಈಗ ಬಂದು ಮನೆಗೆ ಬಂದು ಜಾಯಿನ್ ಆದ್ರೆ ನಮ್ಮ ಅಣ್ಣ ಬಂದ್ಬಿಟ್ಟು ಅಲ್ಲೇ ಹೋಗ್ತಾ ಇರೋದು. ಈ ಥರ ಆಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ, ಗ್ಯಾರಂಟಿ. ಯಾಕಂದರೆ ಮೇಡಮ್ ಅವ್ರಿಗೆ ಇನ್ನು ನಮ್ಮದು ಆ್ಯನಿವರ್ಸರಿ ಇನ್ನೊಂದು 3 ದಿನ ಐತೆ ಅಂತ ಅಂದ್ಕೊಂಡು ಅವ್ರಿಗೆ ಏನಾರು ಸ್ಯಾರಿಗಿರಿ ಪರ್ಚೇಸ್ ಮಾಡ್ಸೋಣ ಅಂತ ಏನಾರು ಗಿಫ್ಟ್ ಕೊಡೋಣ ಅಂದ್ಕೊಂಡಿದ್ದು ಕೆಲಸ ಈಗ ಮುಗೀತು. ತಿಂಡಿ ಬೇಕು ಅಂದ್ಬಿಟ್ಟು ತಿಂಡಿ ಕಟ್ಟಿಸ್ತಾವ್ರೆ. ಬಾಯಿ ಖಾರ ಖಾರ ಅನ್ನಂತೆ. ಪ್ರೆಗ್ನೆಂಟ್ ಟೈಮಲ್ಲಿ ತಿನ್ನು ಅಂದರೆ ಬಡ್ಕೊಳ್ಬಿಟ್ಟು ತಿನ್ನಲಿಲ್ಲ. ವೆರಿ ಗುಡ್. ಹಿಂಗೆ ಒಳ್ಳೆ ಮರ್ಯಾದೆ. ನಮ್ಮ ಅದಕ್ಕೆ ಅಂತಿ ಇವತ್ತು ನನ್ನ ಕಾಲು ತೊಳ್ಕೊಟ್ರು. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೈಸೂರಿನ ಹುಣಸೂರು ಹುಡುಗ ಶಿವಕುಮಾರ್. ಈ ಥರ ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದೀನಿ ಗೊತ್ತಾ? ಇನ್ನೆಲ್ಗೆ ಹೋಗ್ತೀನಿ? ನಾನು ಹೆಂಡತಿ ಮನೆಗೇನೆ. ಏನು ಪ್ರೋಗ್ರಾಮ್ ಗೊತ್ತಾ? ಈ ವಿಡಿಯೋನ ಕೊನೆವರೆಗೂ ನೋಡಿ, ಏನು ಪ್ರೋಗ್ರಾಮ್ ಅಂತ ಗೊತ್ತಾಗುತ್ತೆ. ಪ್ರೋಗ್ರಾಮ್ ಅಂದರೆ ಫಂಕ್ಷನ್ ಏನೂ ಅಲ್ಲ, ಹೋಗ್ತಾ ಇದ್ದೀನಿ, ಒಂದು ಕೆಲಸ ಇದೆ. ಹಾಗೆ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ, ಶಿವಗೌಡ ಮೋಹನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಬೆಲ್ ಬಟನ್ ಆಲ್ ಇನ್ ಒತ್ತಿ. ಏನಕ್ಕೆ ಅಂದರೆ ನಾನು ಮಾಡೋ ವಿಡಿಯೋ ನೆಕ್ಸ್ಟ್ ಟೈಮ್ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಅದಕ್ಕೋಸ್ಕರ ಬನ್ನಿ ಹೋಗೋಣ. ಈಗ ನಾನು ಅನ್ಗೂಡಲ್ಲಿದ್ದೀನಿ. ಅನ್ಗೂಡಿಂದ ಡೈರೆಕ್ಟ್ ಮೋದೂರ್ಗೆ, ಹುಣಸೂರು ಹೋಗ್ಬಿಟ್ಟು ಮೋದೂರ್ಗೆ. ನಾನು ಈಗ ಬಂದು ಮನೆಗೆ ಬಂದು ಜಾಯಿನ್ ಆದರೆ ನಮ್ಮ ಅಣ್ಣ ಬಂದ್ಬಿಟ್ಟು ಅಲ್ಲೇ ಹೋಗ್ತಾ ಇರೋದು. ಸರಿಯಾ ಇದು? ಬಾಯ್ ಬಾಯ್. ಬೆಳಗ್ಗೆ ಮೂಳೆ ಚಿಕ್ತಾರದ ಹೆಂಗ್ ಚಿಪ್ತಾವಳೆ. ಏನದ ಈ ತರ ನೋಡಿ ಬೆಳಗ್ಗೆನೆ ನಮ್ಮ ಹೊತ್ತಿಗೆ ಕಾಲ್ ಮೂಳೆ ತಕೊಂಡು ಚಿಪ್ತಾ ಇರೋದು. ಅಲ್ಲ, ಈ ಕಡೆ ಗಂಡನು ಕಳಿಸ್ಬೇಕು, ಕಾಲು ಚಿಪ್ಪಕ್ಕೂ ಬಿಡ್ತಾ ಇಲ್ಲ. ಅದನ್ನ ಹೊಂಟೋಗ್ಬಿಟ್ರು. ಅದೇನೋ ಅಂತಾರಲ್ಲ, ನಮ್ದು ಮತಂತ ನಮ್ಮ ಮಂತನ ಅಂತ. ಹಂಗಲ್ಲ, ಬಕಾಸುರ್ ಮಂತನ. ಅವನು ಅಪ್ಪ ಹೋಯ್ತದಲ್ಲ ಅಂತ ಹೇಳ್ತಾವನೆ. ನಿನ್ಗೆ ಹೊಟ್ಟೆ ಹೊಡ್ಸಕ್ಕೆ ಈ ಮೇಡಮ್ ಅವ್ರಿಗೆ ರೆಡಿಯಾಗಿ ಕೇಳಿದೆ, ಹೊರಗಡೆ ಹೋಗ್ಬೇಕು ಅಂದ್ಬಿಟ್ಟು. ಓಳ್ ನೋಡಿಲಿ, ರೆಡಿನೂ ಆಗಿಲ್ಲ, ಬದ್ನೇಕನೂ ಆಗಿಲ್ಲ. ಓಯ್ ಸರಿಯಾ ನೀಂಗ್ ಮಾಡಿದ್ದು? ಬೇಗ ನಡಿ, ರೆಡಿ ಆಗೋಗು, ಇಲ್ಲ ಅಂಟೆ ಉಂಟೈತಿ ನಂಗೆಯಾ. ಸರಿ, ಬಾಯ್ ಬಾಯ್ ತಕೊಳಪ್ಪ, ಎಲ್ಲ ಮರ್ಯಾದೆ. ಇವತ್ತು ನಮ್ಮ ಮೇಡಮನ್ನ ಕರ್ಕೊಂಡು ಎಲ್ಲೋ ಹೋಯ್ತಾ ಇದ್ದೀನಿ. ಯಾಕಂದ್ರೆ ಆನಿವರ್ಸರಿನೇನೋ ಹತ್ರದಲ್ಲಿ ಬಂತು, ಅದಕ್ಕೋಸ್ಕರ ಮೇಡಮ್ ಅವ್ರಿಗೆ ಏನಾದ್ರು ಕೊಡ್ಸೋಣ ಅಂತ ಹೋಗ್ತಾ ಇದ್ದೀನಿ. ಅವತ್ತು ಅಂಗಡಿ ಬಿಸಿ ಇರುತ್ತೆ, ಆದ್ರೂ ಅವತ್ತು ಒಂದು ಪ್ರೋಗ್ರಾಮ್ ಮೈಂಡಲ್ಲಿ ಇಟ್ಕೊಂಡಿದ್ದೀನಿ. ಬಟ್ ಇವತ್ತು ಮೇಡಮ್ ಅವ್ರಿಗೆ ಏನಾರು ಕೊಡ್ಸ್ಬೇಕು ಅಂದ್ರೆ ಬಟ್ಟೆ ಕೊಡ್ಸೋಕೆ ಕರ್ಕೊಂಡು ಹೋಗ್ತಾ ಇದೀನಿ ಅಷ್ಟೇ. ನೋಡಿ, ಇವರು ಏನೋ ಸೀಕ್ರೆಟ್ ಹೇಳ್ಕೊಡ್ತಾವ್ರೆ, ಗೊತ್ತಾಗಿತ್ತ ಅಂತ. ಯಾಕೆ ಸುಮ್ಮನೆ ಆಡಿಯನ್ಸ್ ನೋಡಿ, ಇನ್ನು ನೋಡಿ, ಮೂಳೆ ಮಾತ್ರ ಬಿಡ್ತಾ ಇಲ್ಲ. ಹಾಗೆ ಯಾರು ಫಸ್ಟ್ ಟೈಮ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ದು ಫ್ಯಾಮಿಲಿ ಲಾಗ್ಗೆ ಸಪೋರ್ಟ್ ಮಾಡಿ. ಈಗ ಮೇಡಮ್ ಅವ್ರು ರೆಡಿ ಆಯ್ತಾ ಇರೋದು. ನನ್ ಮಗ ಎದ್ಬಿಟ್ಟು ಆಟ ಆಡ್ತಾವನೆ, ನಮ್ಮ ಅದಕ್ಕೆ ಆಟ ಆಡಿಸ್ತಾವ್ರೆ. ಮಕ್ಳು ಹೇಳ್ದ, ನೀನ್ ಯಾರು ಹತ್ತಾರ ನೋಡ, ಆಲೆ ಹೇಳ್ತಾವನೆ. ಅವ್ನ್ ಹೊಟ್ಟೆ ಎಸ್ತದೆ, ಈಗ ಇದ್ದವನೆ ಹೊಟ್ಟೆ ಎಸ್ತದೆ. ನಮ್ಮ ಅದಕ್ಕೆ ಮಗ, ನಮ್ಮ ಅದಕ್ಕೆ ಮಗನುವೆ ನನ್ ಮಗನು ಒಂದೇ ತರ ಕಾಣ್ತಾರೆ. ನನ್ನ ಮಗಂಗೀಗ 2.5 ತಿಂಗಳು. ಎಷ್ಟು? 3 ಕಂಪ್ಲೀಟ್ ಆಗಕ್ ಬಂತು. 3 ತಿಂಗಳು. ಇವನ್ಗೆ 21 ಬಂದ್ರೆ 7 ತುಂಬಿತು. ಒಟ್ಟಲ್ಲಿ ಇಬ್ರು ಬೆಳೆದ್ಮೇಲೆ ಟ್ಯೂನ್ಸ್ ತರ ಕಾಣ್ತಾರೆ. ನೀವಿಬ್ರು ಕಾಣಿಸ್ತೀರಲ್ಲ ಹಂಗೆ. ಇವರು ಟ್ವಿನ್ಸಾ ಇಲ್ಲ ಬೇರೆ ಬೇರೆ ಏನೋ ಅಕ್ಕ ತಂಗಿನ ಅಂತ ಒಂದ್ ವಿಡಿಯೋ ಮಾಡ್ತೀನಿ. ಯಾರು? ಇಬ್ರು ಜೊತೆಗೆ ಇರ್ತಾರೆ, ಕಚ್ಚು ಆಡ್ತಾರೆ ಅಂತಾರಲ್ಲ, ಹಂಗಾಯ್ತು ಸಾಂಗು. ಆ ಸಾಂಗ್ಗೆ ನಾನು ಹೆಂಡ್ತಿ ಒಂದು ರೀಲ್ ಮಾಡ್ಬೇಕು. ನೀನು ಯಶು ಮಾಡೋರು ಗೊತ್ತಾ? ಯಶುನ್ವೇ ಹುಡುಗಿನೂ ಮಾಡೋರಲ್ಲ. ನಮ್ಮ ಮೇಡಮ್ ಅವರು ಬರ್ರಿ ದೋಸೆ ತಿನ್ನಿ ಅಂದ್ಬಿಟ್ಟು ದೋಸೆ ತಗೊಂಬಂದವ್ರೆ. ಬನ್ನಿ ಎಲ್ಲ ತಿಂಡಿ ಮಾಡೋಣ. ತಿಂಡಿ ಮಾಡ್ಕೊಂಡು ಎಲ್ಲೋ ಹೋಯ್ತೇವೆ, ಅಲ್ಲಿಗೆ ಹೋಗೋಣ.
ಎಲ್ಲಿಗೆ ಹೋಯ್ತೇವೆ ಅಂತ ಕೊನೆವರೆಗೂ ನೋಡಿ ಗೊತ್ತಾಯ್ತದೆ. ಅಲ್ಲ ಹೇಳಿದ್ದೀನಿ ಅಲ್ವಾ, ಹೇಳಿಬಿಟ್ಟೆ ಅಲ್ವಾ. ಸರಿ ಸರಿ ಸರಿ. ಇವನು ನಮ್ಮ ಅತ್ತೆ ಮಗ, ಅವನು ನನ್ನ ಮಗ. ನನ್ನ ಮಗನ ಅದೇ ರೆಡಿ ಮಾಡ್ತಾ ಇರೋದು. ಇವ್ರು ಎಕ್ಸ್ಚೇಂಜ್ ಮಾಡ್ಕೊಬಿಟ್ಟವ್ರೆ. ನನ್ನ ಮಗನ ನಮ್ಮ ಅದಕ್ಕೆ ನೋಡ್ಕೊಳ್ಳೋದು, ನಮ್ಮ ಅದಕ್ಕೆ ಮಗನ ಇವ್ರು ನೋಡ್ಕೊಳ್ಳೋದು. ನನ್ನ ಮಗ ಕಾಯಿಂಕ್ಲಸ್ ಇದ್ದ ಅಂದ್ರೆ ಇನ್ನೂ ಒಂದು 3 ತಿಂಗಳು ಆಗಂಟ ಹಂಗೆ ಮಕ್ಳುಗಳು ಆಡೋದು ಮಾಮೂಲಿ ನಾರ್ಮಲು. ಇವನು ಹಂಗಲ್ಲ, ಸುಮ್ಮನೆ ಆಟ ಆಡುತ್ತೆ ಮಗ. ಇದು ಬಂದೇ ಬರ್ತಾನೆ ನೋಡಿಗ, ನೆಲ್ಕ ತವ್ಕೊಂಡು ಇಲ್ಲೇ ಬರ್ತಾನೆ. ಮತ್ತೆ ಆಲೆ ತಲೆಕಾಲು ಬಂದಿರೋದ. ಅದು ಡೈಲಿ ಹೋಗಿ ಮಧ್ಯಾಹ್ನ ಬರ್ತಿಲ್ಲ ಊಟ ಮಾಡ್ತಾನೆ. ಎಲ್ಲಿ ಬರ್ತದೆ, ಎಲ್ಲಿ ಬರ್ತದೆ? ಅಲ್ಲಿದ್ದ ನಾನು ಇಲ್ಲಿ ಬಂದವನೆ. ಎಲ್ಲಿ ಬರ್ತಾ ಇದ್ದಿಲ್ಲ, ಹೊಡೆದ ಹಾಕ್ಬಿಡ್ತೀನಿ ನಿನ್ಗೆ. ಈಗ ಅಲ್ಲಿಗೆ ಅಲ್ಲಿ ಮನ್ಸವ್ರೆ ಅಳ್ತಾನೀಗ, ಅಳ್ತಾನೀಗ. ನೋಡಿ ಒಂದು ತಾಯಿ ಕಷ್ಟ ಎಷ್ಟು ಅದೇ ಅಂತ. ನಮ್ಮ ಅಜ್ಜಿ ಏನಂದದು ಚೆನ್ನಾಗಿದ್ದಾಗ, ನಮ್ಗೂ ಚೆನ್ನಾಗಿದ್ದಾಗ ಸುಮ್ಮನೆ ಆಡ್ಸೋದು. ಆದ್ರೂ ಮನೆಗಳಲ್ಲಿ ಇಂಥ ಅಜ್ಜರಿದ್ರೇನೆ ಚಂದ. ಇವತ್ತು ಈ ಥರ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ಗ್ಯಾರಂಟಿ. ಯಾಕೆಂದರೆ ಮೇಡಮ್ ಅವ್ರಿಗೆ ಇನ್ನು ನಮ್ಮದು ಆ್ಯನಿವರ್ಸರಿ ಇನ್ನೊಂದು 3 ದಿನ ಐತೆ ಅಂತ ಅಂದ್ಕೊಂಡು ಅವ್ರಿಗೆ ಏನಾರು ಸ್ಯಾರಿ ಗಿರಿ ಪರ್ಚೇಸ್ ಮಾಡ್ಸೋಣ ಅಂತ ಏನಾರು ಗಿಫ್ಟ್ ಕೊಡೋಣ ಅಂದ್ಕೊಂಡಿದ್ದೆ. ಬಟ್ ಹಾಸ್ಪಿಟ್ಲಿಗೆ ಬರೋ ಪರಿಸ್ಥಿತಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಏನಕ್ಕೆ ಹಾಸ್ಪಿಟ್ಲಿಗೆ ಅಂದರೆ, ಈಗ ಫೋನ್ ಬಂತು ಹಾಸ್ಪಿಟ್ಲಿಂದ, ನನ್ನ ಮಗಂದು 3 ಮಂತ್ ಚೆಕಪ್ ಇದೆ, ಕರ್ಕೊಂಬನ್ನಿ ಅಂತ. ಅದಕ್ಕೆ ಇಲ್ಲಿಗೆ ಹಾಸ್ಪಿಟ್ಲಿಗೆ ಬಂದು ಬೆಳಗ್ಗೆ ಬಂದಿದ್ದ ಕೆಲಸ ಈಗ ಮುಗೀತು. ಅಯ್ಯಪ್ಪ, ಇವತ್ತು ಜನ ಜಾಸ್ತಿ. ಇವತ್ತು ನನ್ನ ಹೆಂಡತಿಗೆ ಏನೇನೋ ಪ್ಲ್ಯಾನ್ ಮಾಡ್ಕೊಂಬಂದೆ, ಬಟ್ಟೆ ಕೊಡ್ಸೋಣ ಹಂಗೆ ಹಿಂಗೆ ಅಂದ್ಕೊಂಡು. ಯಾವುದೂ ಆಗಲಿಲ್ಲ ಇವತ್ತು. ಬರ್ತೀನಿ, ನನ್ನ ಮಗಂದೇ ಆಯ್ತು ಇವತ್ತು ಕೆಲಸ ಫುಲ್ಲು. ಹೆಂಡತಿ ಬೇಜಾರಾಯ್ತಾ? ಮಗ ಫೆಸ್ಟ್ ಅಲ್ವಾ, ಆಮೇಲೆ ನಾವೊಂದು ಅಲ್ವಾ. ಹಾಂ, ನನ್ನ ಹೆಂಡತಿ ಮಕ್ಕ ಎಲ್ಲ ಬಾಡೋಗದೆ ಬೆಳಗ್ಗೆಯಿಂದ ಕೂತು ಕೂತು ಕೂತು. ಹೆವಿ ಮಕ್ಕಳು ಇವತ್ತು. ಇಟ್ಕೋಬೇಕಾ? ಮೇಡಮ್ ಬರೋ ತಿಂಡಿ ಬೇಕು ಅಂದ್ಬಿಟ್ಟು ತಿಂಡಿ ಕಟ್ಟಿಸ್ತಾವ್ರೆ. ಬಾಯಿ ಕರ ಅನ್ನಂತೆ. ಹಾಂ, ಪ್ರೆಗ್ನೆಂಟ್ ಟೈಮಲ್ಲಿ ತಿನ್ನು ಅಂದರೆ ಬಡ್ಕೊಂಡು ತಿನ್ನಲಿಲ್ಲ. ಈಗ ಬಾಯಿ ಕರ ಅನ್ನಂತೆ, ಕರ. ಹಾಂ, ಬೆಲೆ ಬರೋ ಹೇಳಕ್ಕೆ ಮಾತಾ ಏನಕ್ಕ? ಪ್ರೆಗ್ನೆಂಟ್ ಟೈಮಲ್ಲಿ ತಿನ್ನು ಅಂದರೆ ತಿನ್ನಲಿಲ್ಲ ಕಣಕ. ಏನು ಬೇಕಾದ್ರೂ ನಂಗೆ ಬೇಡ. ಈಗ ಬಾಯಿ ಕರ ಅನ್ನಂತೆ. ಹಾಂ, ಇನ್ನೇನು ಮಿಕ್ಸರ್ ಕೊಡಿ. ಅದೊಂದು 4 kg ಹಾಕಿ ಖಾಲಿ ಮಾಡ್ತಾರಕ್ಕಂತ. ಏನು ಬೇಕೆ? ಬೇಕ್ರಿನೇ ಬೇಕು. ಮಕ್ಕ ನೋಡು, ಬೇಕ್ರಿ ತಗೊಳ್ಳೋದ. ತಗೊಂಡ ಮಕ್ಕ ನೋಡ್ಬೇಕು, ತಾಳ ಮಕ್ಕಲ್ಲ. ನಾನೇ ತಗೊಡ್ಬೇಕು. ಏನು ಒಂದೊಂದು ತುಂಬಿಸ್ತಾ ಇರೋದು. ಏನೋ ತಗೊಬನ್ನಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದಲ್ಲ ನೀನು. ಅದೇನು ಅದ್ರ ಹೆಸರು ಹೇಳಕ್ಕೆ ಬಿಟ್ಟಿಲ್ಲ. ಅದ್ರ ಹೆಸರು ಹೇಳಕ್ಕೆ ಬರೋಕೆ ನಿಂಗೆ ಬರೀಕಿಲ್ವಾ? ಏನೂ ನನಗಲ್ಲ. ಮತ್ತೆ ನನಗ? ಹಲೋ, ನಾನು 7ನೇ ಕ್ಲಾಸ್ ಗಂಟ ಓದಿನಿ. 1ನೇ ಕ್ಲಾಸ್. ನಿನ್ಗೆ 1 ರೂಪಾಯಿ ಅಂತಾನೆ ಹೆಸರು, ನೀನು 1ನೇ ಕ್ಲಾಸ್ ಓದಿರೋದು. ಸಾಹೇಬ್ರು ಎದ್ದೇ ಇಲ್ಲ. ಗೆದ್ರೆ ಅಳ್ತು. ಅಷ್ಟೇ ಕಣಕ. 60, 40, 180, 190, 200. ಇನ್ನೂಪ್ಪ ಅಂತಿಂತು ಬಂದು ಕಣಪ್ಪ. ಮಳೆ ಬೇರೆ ಬರೋಂಗಿತ್ತ, ಫುಲ್ಲು ಮೋಡ. ಹಂಗೆ ಬಂದ್ಬಿಟ್ಟು
ನಮ್ಮ ಅತ್ತಿಗಳು ಅತ್ತಿಯವರು ಬಂದಷ್ಟನೆಯ ಕಾಲಿಗೆ ನೀರು ಹಾಕ್ಬಿಟ್ಟು ಸ್ವಾಗತ ಮಾಡ್ತಾವ್ರೆ. ಕೈ ಹಾಕಿ ತೊಳಿತೀನಿ. ತೊಳಿಬೇಕು ನನ್ನೇ. ಏ ಬಿಡ ನಂಗೆ ಬಿಡ. ಬೇಡ 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 ಈಗಲೇ ಕಾಲಿಗೆ ಬಿದ್ಬಿಡಿ. ಹಾಂ ಹಂಗೆ ವೆರಿ ಗುಡ್. ಹಂಗೆ ಕೈ ಹಾಕ್ಬಿಟ್ಟು ತೊಳಿಬೇಕು. ವೆರಿ ಗುಡ್ ಹಂಗೆ. ಒಳ್ಳೆ ಮರ್ಯಾದೆ. ನಮ್ಮ ಅದಕ್ಕೆ ಅಂತಿ ಇವತ್ತು ನನ್ನ ಕಾಲು ತೊಳ್ಕೊಟ್ರು. ನಿಂಗೋ ಏನು ಮಾಡ್ತಾಯಿದ್ದೀನಿ ನಿಂಗೋ? ರೊಟ್ಟಿ ತಿಂತದೆ ರಿಕ್ಕಿ. ಏನು ಮಾಡ್ತಾ ಇದ್ದಿಲ್ಲ ಚಿಕ್ಕಳ್ಳ. ಏನಪ್ಪ ಫೋನ್ ಮಾಡಿದಾಗ ಎಲ್ಲಿದ್ರಿ? ಚಿಕ್ಕಪುರದಲ್ಲಿದ್ರು, ನಾಂಗನಹಳ್ಳಿಲಿದ್ರು. ಸಾಹೇಬ್ರು ತಾಚಿ ಪಾಪ ಇಂಜೆಕ್ಷನ್ಗೆ ಎಷ್ಟು ಹಾಕಿದ್ರು? ಚೆಕಪ್ ಅಷ್ಟೇ. ಇಂಗ್ಲೀಷ್ ಇನ್ನೊಂದಿನ ಅಂತಾನೆ. ಮಕ್ಕಳು ಹೆವಿ ಎಲ್ಲ ಇವತ್ತು ಹೆವಿ ಮಕ್ಕಳು ಹೊಸ ಜನಲು. ಅಯ್ಯೋ ನಾವು ಹೋಗಿದ್ದು ಲೇಟು ಕಿವನು. ಆಮೇಲೆ ದಾಖಲಾತಿಗಳ ಬಗ್ಗೆ ಏನೇನೋ ಮಿಸ್ ಆಗ್ಬಿಟ್ಟಿದ್ದು. ಅಯ್ಯೋ ಹೋಗವ ಇವತ್ತೆಲ್ಲ ಕೆಡ್ಸಾಕ್ಬಿಟ್ರು. ಅಯ್ಯಪ್ಪ ಅಡುಗೆ ರೆಡಿಯಾ? ರೆಡಿ ರೆಡಿ. ಅನ್ನ ರೆಡಿ ಆಗದೆ, ಸಾಂಬಾರು ರೆಡಿ ಆಗದೆ. ಊಟ ಮಾಡೋದ ಬನ್ನಿ ಎಲ್ಲ. ತಪ್ಪ ಹೊಟ್ಟೆ ತಗೋಣಪ್ಪ. ನಾವು ಬರೋ ಅಷ್ಟೊತ್ತಿಗೆ ನಮ್ಮ ಅದಕ್ಕೆ ತರಕಾರಿ ಸಾಂಬಾರನ್ನ ರೆಡಿ ಮಾಡಿ ಬಿಸಿ ಬಿಸಿ ಅಕ್ಕಿ ಹಾಕಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಅಕ್ಕಿ. ಅತ್ತೆಯಾ ನೀವು ಅಕ್ಕಿ ಹಾಕಿರೋದು ಮಾತ್ರ? ಓಕೆ ಓಕೆ. ಹಂಗಾರೆ ನೀವು ಮಾಡಿಲ್ಲ, ನಮ್ಮ ಅತ್ತೆ ಮಾಡಿರೋದು. ನಮ್ಮ ಅದಕ್ಕೆ ಅಕ್ಕಿ ಮಾತ್ರ ಹಾಕಿದ್ರೆ ಸಾಂಬಾರು ನಮ್ಮ ಅತ್ತೆ ಮಾಡ್ಬಿಟ್ಟು ಹೋಗೋರೆ. ಎಲ್ಲೋ ಹೊರಂತ ಗೊತ್ತಿಲ್ಲ. ಬಟ್ಟೆ ತೊಳಿತಾವ್ರಂತೆ. ಆಯ್ ಸಾಹೇಬ್ರೆ ಆಯ್ತು ಬಂಗೇರಿ. ಅಲ್ಲ ಬನ್ನಿ ಗೈಸ್ ಊಟ ಮಾಡೋಣ. ಓಕೆ ಗೈಸ್ ನಾನೀಗ ಅನ್ಗುಡ್ಗೆ ಹೋಗ್ಬೇಕು. ಇವತ್ತು ಬಂದಿದ್ದ ಕೆಲಸ ಆಗಲಿಲ್ಲ. ಬಂದಿದ್ದೆ ಬೇರೆಗೆ. ಬಟ್ ಬಂದಿದ್ದಕ್ಕೆ ಒಳ್ಳೇದೇ ಆಯಿತು. ಈಗ ನನ್ನ ಮಗನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸ್ಕೊಂಡಂಗೆ ಆಯಿತು. ಈಗ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡಿಬಿಟ್ಟು ನಾನು ಅನ್ಗುಡ್ಗೆ ಹೋಗ್ತಾ ಇದ್ದೀನಿ. ಇಲ್ಲಾಂದರೆ ಅನ್ಗುಡ್ ಹೋಗ್ಬಿಟ್ಟು ಸ್ವಲ್ಪ ವಿಡಿಯೋ ಮಾಡ್ತೀನಿ. ಅಲ್ಲಿಗೆ ಹೋಗ್ಬಿಟ್ಟು ಎಂಡ್ ಮಾಡ್ತೀನಿ. ನಾನು ಈಗ ಹೋಗ್ತೀನಿ ಅಂದ್ರೆ ನಮ್ಮ ಅತ್ತೆ ಎಲ್ಲರೂ ಬೆಳಿಗ್ಗೆ ಹೋಗ್ಬಿಟ್ರೆ ಇಲ್ಲಿ ಅಲ್ಲಿ ಅಂಗಡಿಲಿ ಕೆಲಸ ಯಾರು ಮಾಡೋರು? ನಮ್ಮ ಡ್ಯಾಡಿ ಆಲೆಗೌಡ್ರು ಬಂದ್ ಮಾಡೋರು. ಇವ್ರ ಡ್ಯಾಡಿ ನಾಗೇಗೌಡ್ರು ಬಂದ್ ಮಾಡೋರು. ಏನ ನನ್ನ ಮಗನ ಕರ್ಕೊಂಡಿದ್ದೀನಿ ಮಲಗೋನೆ. ಓಕೆ ಬಾಯ್.